ನೋಡಿ ತುಂಬಾ ಜನಕ್ಕೆ ಫುಲ್ ಸ್ಲೀವ್ ಇಟ್ಟಾಗ ರಿಂಕಲ್ಸ್ ಬರುತ್ತೆ, ಬ್ಯಾಕ್ ಸೈಡ್ ಅಲ್ಲಿ ಹಾಗೆ ಫ್ರಂಟ್ ಸೈಡ್ ಅಲ್ಲಿ ರಿಂಕಲ್ಸ್ ಬರುತ್ತೆ. ಅದು ಏನಕ್ಕೆ ಬರುತ್ತೆ ಅಂದ್ರೆ ನೋಡಿ, ಸ್ಲೀವ್ ಶೇಪ್ ಅನ್ನ ನೀವು ಸರಿಯಾದ ಕ್ರಮದಲ್ಲಿ ಅದನ್ನ ತೆಗ್ದಿರಲ್ಲ, ಹಾಗಾಗಿ ನಿಮ್ಗೆ ಆ ರಿಂಕಲ್ಸ್ ಬರುತ್ತೆ. ಅದು ಕೂಡ ನಿಮ್ಗೆ ಕಂಕ್ಳಲ್ಲಿ ಪ್ರಾಬ್ಲಮ್ ಆಗಿ ತುಂಬಾ ಕಾಡುತ್ತೆ ಸ್ನೇಹಿತರೆ. ನೋಡಿ, ಇದನ್ನ ಆ ರೀತಿ ನೀವು ಯಾವ ರೀತಿ ನೀವು ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸ್ಲೀವ್ ಬೇಕೋ ಅಷ್ಟನ್ನ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೀವೇನಾದ್ರೂ ಪ್ಲೇನ್ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ರೆ ನೀವು ಅದನ್ನ 1.5 ಇಂಚಿನವರೆಗೂ ಬಿಡ್ಬೇಕಾಗುತ್ತೆ ಹೆಮ್ಮಿಂಗ್ ಪಟ್ಟಿಗೋಸ್ಕರ. ನೋಡಿ, ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ನಿಮಗೆ ಪರ್ಫೆಕ್ಟ್ ಶೇಪ್ ಬೇಕಂದ್ರೆ ಖಂಡಿತ ಈ ತರ ಸ್ಕೇಲ್ ನಿಮಗೆ ಬೇಕಾಗುತ್ತೆ ಸ್ನೇಹಿತರೆ. ಈ ವಿಡಿಯೋದ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ ನೋಡಿ, ಅದರಲ್ಲಿ ನಿಮಗೆ ಈ ಸ್ಕೇಲ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಬಹುದು, ಇಲ್ಲ ಅಂದ್ರೆ ನೀವು ಆಫ್ಲೈನ್ ಅಲ್ಲಿ ಕೂಡ ಸಿಕ್ಕರೆ ತಗೋಬಹುದು. ಈ ತರ ಸ್ಕೇಲ್ ಕೂಡ ಅದರಲ್ಲಿ ನಾನು ಲಿಂಕ್ ಅನ್ನ ಹಾಕಿದ್ದೀನಿ, ವಿಡಿಯೋದ ಕೆಳಗಡೆ ಆಗ್ಲೇ ಸೈಡ್ಗೆ ಆಗಿ ಬರ್ತಾ ಇರುತ್ತೆ ನೋಡಿ. ಇವಾಗ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ ನೋಡಿ, ಇಲ್ಲಿ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಮಗೆ, ಇದ್ರ ಪ್ರಕಾರನೇ ನಾವು ಕಟ್ ಮಾಡ್ಕೊಳ್ಳೋಣ. ಓಕೆ, ನಮ್ಗೆ ಕ್ಯಾಪ್ ಹೈಟ್ ಬಂದು ನೋಡಿ, ಸ್ಲೀವ್ ನ ಕ್ಯಾಪ್ ಹೈಟ್ ಬಂದು ನಮ್ಗೆ 7 ಇಂಚಿಗಿಂತೂ 6 ಇಂಚಿಗಿಂತೂ ನಂತರ ಏನಾದ್ರೂ ಸ್ಲೀವ್ ಇದ್ರೆ ನೀವು ಮಿನಿಮಮ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಅದನ್ನ ನೀವು ಕ್ಯಾಪ್ ಹೈಟ್ ಅನ್ನ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದು 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇವಾಗ ಇದು ಕ್ಯಾಪ್ ಹೈಟ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನೋಡಿ, ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅವರು, ನಿಮಗೆ ತೋರ್ಸ್ಲಿಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇಲ್ಲಿಗೆ ಫಿಟ್ಟಿಂಗ್ ಇದೆ. ಹಾಗೆ ಇದು ಟೋಟಲ್ ಲೆಂತ್ 1/4 ಇಂಚು ಜಾಸ್ತಿ ಇಟ್ಕೊಳ್ಳಿ ಬ್ಲೌಸ್ ಅನ್ನ ಯಾವಾಗ್ಲೂ. ನೋಡಿ, ಟೋಟಲ್ ಇದು ಲೆಂತ್, ಹಾಗೆ ಇದು ಕ್ಯಾಪ್ ಹೈಟ್ ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಲೈನ್ ಹಾಕ್ಬಿಡ್ತೀನಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ಮಾರ್ಜಿನ್ ಬಂದು 1.25 ಇಂಚ್ ಇಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಮಾರ್ಜಿನ್ ಅಲ್ಲಿ ಮಾರ್ಕ್ ಮಾಡ್ಕೋಬಹುದು. ಇವಾಗ ಬಂದು ನೋಡಿ, ಕ್ಯಾಪ್ ಹೈಟ್ ಇಲ್ಲಿಗಿದೆ, ನಾನು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಈ ತರ ಸ್ಕೇಲ್ ಇಟ್ಟರೆ ನಿಮಗೆ ತುಂಬಾ ಈಸಿಯಾಗಿ ಒಂದು ಲೈನ್ ಸಿಗುತ್ತೆ. ಹಾಗೆ ಇಲ್ಲಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಕ್ಯಾಪ್ ಹೈಟ್ ಬಂದು ಇದಕ್ಕೆ ನಾವು ಮಿನಿಮಮ್ 3.5 ಇಡ್ಲೇಬೇಕು ಸ್ನೇಹಿತರೆ. ಈ ಸೈಜ್ಗೆ ನಾವು 3.5 ಇಡ್ಲೇಬೇಕು. 3.5 ನಂತರನೇ ಇಡಬೇಕು. 3.5 ಕೆಳಗಿಟ್ಟು ಕಡಿಮೆ ಇಟ್ಟರು ಕೂಡ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇದು 3.5 ಇದೆ ಸ್ನೇಹಿತರೆ, 3.5 ಇದೆ, ಏನ್ ತೊಂದರೆ ಇಲ್ಲ. ಹಾಗಾಗಿ ಅದು ಅಳತೆ ಬ್ಲೌಸ್ ನಮಗೆ ಅವರು ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಇಲ್ಲ ಅಂದ್ರೆ ನೀವು 3.25 ಇಟ್ಟರು ಕೂಡ ಇದು ನಡೆಯುತ್ತೆ. ಓಕೆ, ನಾವು ಇವಾಗ ನೋಡಿ, ಇವಾಗ ಈ ಸೇಪ್ ಅನ್ನ, ಇದು ಬ್ಲೌಸ್ ಎಲ್ಲ ಕರೆಕ್ಟ್ ಆಗಿದೆ. ಸೇಪ್ ಅನ್ನ ಯಾವ ರೀತಿ ತೆಗಿಯೋದು ನೋಡಿ, ಈ ತರ ನಾವು ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಇದು ಕ್ಯಾಪ್ ಹೈಟ್, ಇದು ಟೋಟಲ್ ಸ್ಲೀವ್ ನ ಲೆಂತ್. ಓಕೆ, ಇವಾಗ ಬಂದು ಇದು ಎಷ್ಟಿದೆಯೋ ಇದ್ರ ಅರ್ಧ ಬಂದು ನಾವು ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಇದು ಎಷ್ಟಿದೆ, 7.25 ಇದೆ. 7.25 ಅರ್ಧ ಬಂದು ನಮಗೆ 3.25 1 ಪಾಯಿಂಟ್ ಆಗುತ್ತೆ. ನೋಡಿ, ಈ ತರ ಟೇಪ್ ಮಾಡಿ ಫೋಲ್ಡ್ ಮಾಡಿದ್ರೆ ಕೂಡ ನಮಗೆ ಈಸಿಯಾಗಿ ಒಂದು ಸೇಪ್ ಸಿಗುತ್ತೆ. ನೋಡಿ, ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೇಪ್ ಅನ್ನ ಇನ್ನೊಂದು ಫೋಲ್ಡ್ ಮಾಡಿ ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಪರ್ಫೆಕ್ಟ್ ಆಗಿ ನೀವು ಏನು ಕಷ್ಟ ಪಡೆದೇನೆ ಕೂಡ ನಿಮ್ಗೆ ಒಂದು ಸ್ಲೀವ್ ಶೇಪ್ ಸಿಗುತ್ತೆ. ನೋಡಿ, ಇಷ್ಟನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಾರ್ನರ್ ಇಂದ ಈ ಕಾರ್ನರ್ಗೆ ಒಂದು ಲೈನ್ ಅನ್ನ ಹಾಕಿ, ಈ ಕಾರ್ನರ್ ಇಂದ ಈ ಕಾರ್ನರ್ಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಹಾಗೆ ಬಂದು ಇದು ಕ್ಯಾಪ್ ಹೈಟ್ ಬಂದು ಎಷ್ಟಿದೆ ಇದರ ಅರ್ಧ ಬಂದು ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 3.25 ಇದೆ. 3.25 ಅರ್ಧಕ್ಕೆ ಒಂದು ಲೈನ್ ಹಾಕೋಣ. ನೋಡಿ, ಇದು ನಿಮಗೆ ಹೊಸದಾಗಿ ನೋಡೋರಿಗೆ ತುಂಬಾ ಕಷ್ಟ ಅನಿಸ್ಬೋದು, ಬಟ್ ಇದು 1-2 ಸರಿ ನೀವು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಈ ರೀತಿ ನಾನು ಒಂದು ಬಾಕ್ಸ್ ಅನ್ನ ಹಾಕೊಂಡಿದ್ದೀನಿ, ಒಂದು ಡಯಾಗ್ರಾಮ್ ಹಾಕೊಂಡಿದ್ದೀನಿ. ನಿಮಗೆ ತುಂಬಾ ಈಸಿಯಾಗಿ ಇವಾಗ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಈ ತರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್, ಇದು ಸೆಂಟರ್ ಪಾಯಿಂಟ್ ಕಾಣ್ತಾ ಇದೆ, ಇದು ಸೆಂಟರ್ ಪಾಯಿಂಟ್ ಆಗುತ್ತೆ. ನೋಡಿ, ಈ ಕಾಲಮ್ ನ ಸೆಂಟರ್ ಪಾಯಿಂಟ್ ಆಗುತ್ತೆ. ಈ ತರ ಸ್ಕೇಲ್ ಅನ್ನ ನೋಡಿ ಈ ರೀತಿ ಇಟ್ಕೊಂಡಾಗ ಇದು ನೋಡಕ್ಕೆ ತುಂಬಾ ಕಷ್ಟ ಅನ್ಸಿದ್ರು ಕೂಡ ಇದು ತುಂಬಾ ಈಸಿ ಆಗುತ್ತೆ. ನೋಡಿ, 1 ಸರಿ 2 ಸರಿ ವಿಡಿಯೋ ನೋಡಿದ್ರೆ ನಿಮ್ಗೆ. ನೋಡಿ, ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ತರ ಸ್ಕೇಲ್ ಇಟ್ಕೊಂಡು ಇದನ್ನ ವಾಪಸ್ಸು ಈ ತರ ಸ್ಕೇಲ್ ಅನ್ನ ರಿಟರ್ನ್ ಮಾಡಿ ಇಟ್ಕೊಂಡ್ಬಿಡಿ ಇಲ್ಲಿಗೆ. ನೋಡಿ, ಇದನ್ನ ಕಂಟಿನ್ಯೂ ಈ ಲೈನ್ ದಾಟಿಸ್ಬೇಕು. ನಮಗೆ ಒಂದು ಸೇಪು ತುಂಬಾ ಈಸಿಯಾಗಿ ಸಿಗುತ್ತೆ. ಇದು ಫ್ರಂಟ್ ಸೇಪ್. ಓಕೆ, ಸ್ಲೀವ್ ನ ಫ್ರಂಟ್ ಸೇಪ್ ಬಂತು. ಇವಾಗ ನಾವು ಬ್ಯಾಕ್ ಸೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ, ನೋಡಿ, ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇಂದ ಇಲ್ಲಿ ನಾವು ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆ, ಇಲ್ಲೊಂದು ಲೈನ್ ಬಂದಿದೆಯಲ್ಲ, ಈ ಪಾಯಿಂಟ್ ಅಲ್ಲಿ ನಾವು ಒಂದು ಅರ್ಧ ಇಂಚು ಒಂದು ಮಾರ್ಕ್ ಮಾಡ್ಕೋಬೇಕು. ಅವಾಗ ವಾಪಸ್ ಬಂದು ಈ ಸ್ಕೇಲ್ ಅನ್ನ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಇಟ್ಟು
ನಾವು ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ, ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ಒಂದು ಸೇಪ್ ಸಿಗುತ್ತೆ. ಹಾಗೆ ಇದನ್ನು ವಾಪಸ್ ಈ ತರ ಸ್ಕೇಲ್ ಇಟ್ಟಾಗ ನಮ್ಗೆ ಇಲ್ಲೂ ಕೂಡ ಅಷ್ಟೇ ನೋಡಿ ಪರ್ಫೆಕ್ಟ್ ಆಗಿ ಬರ್ಬೇಕು, ಲೈನ್ ಟು ಲೈನ್ ಸೇರ್ಬೇಕು. ಇಲ್ಲಿ ನೋಡಿ ಇದು ನಮ್ಗೆ ಪರ್ಫೆಕ್ಟ್ ಆಗಿ ಸೇಪ್ ಅನ್ನ ತೋರಿಸುತ್ತೆ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇದರಲ್ಲಿ ಫ್ರಂಟ್ ಶೇಪ್ ಅನ್ನ 2 ಮಾತ್ರ ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಮಗೆ ಈ ರೀತಿ ಒಂದು ಸೇಪು ರೆಡಿ ಆಗಿದೆ. ಹಾಗೆ ನೋಡಿ ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ ಕೂಡ ಬರುತ್ತೆ. ಇವಾಗ ಒಂದ್ಸರಿ ನಿಮಗೆ ಅಳತೆ ಬ್ಲೌಸ್ ನಾವು ಫ್ರಂಟ್ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದೀನಿ, ಅದನ್ನ ನಿಮಗೆ ತೋರಿಸ್ಬಿಡ್ತೀನಿ ಈಸಿಯಾಗಿ, ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇದು ಬ್ಯಾಕ್ ಪಾರ್ಟ್, ಇದೇ ಬ್ಲೌಸ್ ಇಂದು ನಾನು ನಿಮ್ಗೆ ಒಂದ್ಸಾರಿ ತೋರಿಸ್ಬಿಡ್ತೀನಿ. ಇಲ್ಲ ಅಂದ್ರೆ ನೋಡಿ ಕೆಳಗಡೆ ಇಟ್ಕೊಂಡಿದ್ದೀನಿ, ಇದು ಕೂಡ ಅಷ್ಟೇ ಬ್ಯಾಕ್ ಶೇಪ್ ಅನ್ನ ತಗೊಂಡಿದ್ದೀನಿ. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಮಾರ್ಜಿನ್ ಬಿಟ್ಟು ಕರೆಕ್ಟ್ ಆಗಿ ನೋಡಿ ಈ ರೀತಿ ನಾನು ಸ್ಲೀವ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್ ಆಗಿ ಬರ್ಬೇಕು ನಮಗೆ. ಇದು ನೋಡಿ ಮಾರ್ಜಿನ್ ಇದು 1.25 ಇಂಚ್ ಇಟ್ಟಿರ್ಬೋದು ಅಥವಾ ಇದು 1.5 ಇಂಚ್ ಇಟ್ಟಿರ್ಬೋದು. ಜಾಸ್ತಿ ಇಟ್ಟಿದ್ದೀನಿ, ಇದನ್ನ ಜಾಸ್ತಿ ಇಟ್ಟಿದ್ದೀನಿ ಸ್ಲೀವ್. ಹಾಗಾಗಿ ನೋಡಿ ನಮಗೆ ಇಲ್ಲಿ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದ್ವಿ ಈ ಪಾಯಿಂಟ್ ಕರೆಕ್ಟ್ ಆಗಿ ಬಂದ್ರೆ ಸಾಕು ನಮಗೆ. ನೋಡಿ ಇದು ಇದಕ್ಕೂ ಸರಿ ಇದೆ. ಹಾಗಾಗಿ ನಿಮ್ಗೆ ನೀವೇನಾದ್ರೂ ಸ್ಲೀವ್ ಅನ್ನ ಕಟ್ ಮಾಡ್ಕೊಂಡ್ರೆ ಈ ಮೆಥಡ್ ಅಲ್ಲಿ ಕಟ್ ಮಾಡಿ, ಖಂಡಿತ ನಿಮಗೆ ಪ್ರಾಬ್ಲಮ್ ಏನಾದ್ರೂ ಸ್ಲೀವ್ ಇದ್ರೆ ನಿಮಗೆ ಖಂಡಿತ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ತರದ ವಿಡಿಯೋಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.